ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾವ್ಯ ವಿಜಯಗೌಡ ಯೂಟ್ಯೂಬ್ ಚಾನಲ್. ನಿಮ್ಗೆಲ್ರಿಗೂ ಆಲ್ರೆಡಿ ಗೊತ್ತಾಗಿದೆ, ತಾಮ್ಲೈನಲ್ಲಿ ಹಾಕಿದ್ದೀನಿ ನಾನು ಏನು ಪರ್ಚೇಸ್ ಮಾಡಿದ್ದೀನಿ, ಈ ಲಾಗ್ ಯಾವುದ್ರ ಸಂಬಂಧವಾಗಿ ಇದೆ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಆ್ಯಕ್ಚುಲಿ ನಾನು ಹೊಸ ವಾಷಿಂಗ್ ಮಿಷಿನ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಂದು ಹಳೇದು ಕೂಡ ಫ್ರಂಟ್ ಲೋಡ್ ಇತ್ತು, 4 years ಬ್ಯಾಕ್ ತೊಗೊಂಡಿದ್ದು. ಬಟ್ ಅದೇನಪ್ಪ ಅಂತಂದರೆ ತುಂಬಾ ಬಟ್ಟೆ ಹಿಂಡಬೇಕಾದ್ರೆ ತುಂಬಾ ಸೌಂಡ್ ಬರ್ತಾಯಿತ್ತು. ನಾನು ತುಂಬ ಆಲೇ 2 years ಬ್ಯಾಕಿಂದನೂ ಅನ್ಕೊತಾನೇ ಇದ್ದೆ ವಾಷಿಂಗ್ ಮಿಷಿನ್ ಬೇರೆ ತೊಗೋಬೇಕು ಅಂದ್ಕೊಂಡು. ಅಲ್ಲಿ ಯಾವಾಗ ಎಲೆಕ್ಟ್ರಾನ್ ಸಿಟಿ ಶಿಫ್ಟ್ ಆದ್ವಿ ಆವಾಗ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ವಿಜಯ್ ಏನಂತ ಅಂದರು, ಬೇಡ ಬಿಡು, ಆಚೆ ಬ್ಯಾಲ್ಕನಿಲಿ ಇಡ್ತೀವಿ, ಹಳೇದಾಗ್ಬಿಡುತ್ತೆ, ಧೂಳು ಡಸ್ಟ್ ಎಲ್ಲ ಹಿಡಿದು ಅಂತ ಅಂದರು. ಆಮೇಲೆ ಯೋಚನೆ ಮಾಡಿದ್ವಿ, ಇಲ್ಲಿ ಹೇಗಿದ್ರು ಶಿಫ್ಟ್ ಆಗ್ತೀವಿ ಅಂತ ಗೊತ್ತಿತ್ತಲ್ಲ, ಸೊ ಹಾಗಾಗಿ ಇಲ್ಲೇ ಬಂದಮೇಲೆ ತೊಗೊಳ್ಳೋಣ ಅನ್ನೋ ಪ್ಲ್ಯಾನ್ ಇತ್ತು ನಮಗೆ. ಸೊ ಇಷ್ಟು ದಿನ ಅದಕ್ಕೇ ವೆಯ್ಟ್ ಮಾಡ್ತಾಯಿದ್ವಿ. ಅಲ್ಲಿದ್ದಾಗ ತೊಗೊಳೋದಕ್ಕೆ ಹೋಗಲಿಲ್ಲ. ಅದಕ್ಕೆ ನಾವು ಇಲ್ಲಾಂದರೆ ಬ್ಯಾಲ್ಕನಿ ಒಳಗಡೆ ಕದಂಗದೆ ಡಸ್ಟು ಮತ್ತು ಬಿಸಿಲು ಏನೂ ಕೂಡ ಹೊಡೆಯೋದಿಲ್ಲ. ಸೊ ಹಾಗಾಗಿ ಇಲ್ಲಿ ತೊಗೋಬೇಕಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ನಾನಿಲ್ಲಿ ಐಯರ್ ಬ್ರ್ಯಾಂಡ್ ಯಾವುದೂ ಕೂಡ ನಾನು ಪ್ರಮೋಷನ್ ಮಾಡ್ತಾಯಿಲ್ಲ. ನನಗೆ ಯಾವುದು ಪ್ರಮೋಷನಲ್ಲಿ ಏನೂ ಸಿಕ್ಕಿಲ್ಲ. ನಾವು ಕ್ಯಾಶ್ ಕೊಟ್ಟು ನಾವು ಪರ್ಚೇಸ್ ಮಾಡಿರೋದು. ಸೊ ನಾನು ಯಾವುದೇ ರೀತಿ ಪ್ರಮೋಷನ್ ಮಾಡ್ತಾಯಿಲ್ಲ. ನೀವು ಪ್ರಮೋಷನ್ ಅಂತ ತಪ್ಪು ತಿಳ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನನಗೇನಪ್ಪ ಅಂತಂದರೆ ನಾನು ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು. ಈಗ ನಾನೇ ಯೂಟ್ಯೂಬಲ್ಲಿ ಎಷ್ಟೊಂದು ವೀಡಿಯೋಸ್ ಎಲ್ಲ ಸರ್ಚ್ ಮಾಡಿದೆ. ವಾಷರ್ ಡ್ರೈಯರು 100% ಡ್ರೈ ಆಗುತ್ತಾ ಇಲ್ವಾ ಅಂತ ತುಂಬ ವೀಡಿಯೋ ಸರ್ಚ್ ಮಾಡಿದೆ. ಯಾರೂ ಕೂಡ ಕರೆಕ್ಟಾಗಿ ವೀಡಿಯೋಸ್ನ ಹಾಕಿರಲಿಲ್ಲ. ಅದಕ್ಕೇ ನಾನೇನು ಅಂದ್ಕೊಂಡೆ, ಇಲ್ಲ ಇದ್ರ ಬಗ್ಗೆ ನಾನು ಒಂದು ಮಾಡಬೇಕಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ಮಾಡ್ತಾಯಿದ್ದೀನಿ. ಫಸ್ಟು ವಾಷಿಂಗ್ ಮಿಷಿನ್ ಬಂತು. ನಾವು ಇವತ್ತು ಹೋಗಿ ಆರ್ಡ್ರ್ ಕೊಟ್ಟು ಅಂದರೆ ನೆಕ್ಸ್ಟ್ ಡೇನೇ ಡೆಲಿವರಿ ಮಾಡಿದರು ವಾಷಿಂಗ್ ಮಿಷಿನ್ನ. ಆಮೇಲೆ ನಮ್ಮದು ಹಳೆ ವಾಷಿಂಗ್ ಮಿಷಿನ್ ಇತ್ತಲ್ಲ, ನಮ್ಮದು ಹಳೆ ವಾಷಿಂಗ್ ಮಿಷಿನ್ ಬಂದು IFB ಇತ್ತು, 8 kg ಇತ್ತು. ಸೊ ಅದನ್ನು ನಾವು ಎಕ್ಸ್ಚೇಂಜ್ಗೆ ಹಾಕಿದ್ವಿ. ನಿಮಗೆ ಗೊತ್ತೇ ಇರುತ್ತೆ, ಅದು ವಾಷಿಂಗ್ ಮಿಷಿನ್ ಏನೇ ರನ್ನಿಂಗ್ ಇದ್ದರೂ ಏನೇ ಇದ್ರೂ ಕಂಪ್ನಿಯವ್ರು ಆಗ್ಬೋದು, ಆನ್ಲೈನ್ ಆಗ್ಬೋದು, ತೊಗೊಳ್ಳೋದು 2000 ಅಷ್ಟೇ, 2500 ಅಷ್ಟರಲ್ಲೇ. ನಮ್ಮದು ಹಳೆ ಮಿಷಿನ್ ಎಲ್ಲ ಚೆನ್ನಾಗಿತ್ತು. ಹಿಂಡಬೇಕಾದ್ರೆ ಸ್ವಲ್ಪ ಸೌಂಡ್ ಜಾಸ್ತಿ ಬರ್ತಿತ್ತು ಅನ್ನೋದಕ್ಕೊಂದೇ ಒಂದು ಉದ್ದೇಶಕ್ಕೋಸ್ಕರ ನಾನು ವಾಷಿಂಗ್ ಮಿಷಿನ ಚೇಂಜ್ ಮಾಡಿದೆ. ಬಟ್ ಅದು ನನಗೆ ಸಿಕ್ಕಿದ್ದು ಬರೀ 2000 ಅಷ್ಟೇ, ಏನು ಜಾಸ್ತಿ ಏನದ್ರಲ್ಲಿ ಸಿಗಲಿಲ್ಲ. ಹಳೆ ವಾಷಿಂಗ್ ಮಿಷಿನ್ ಅಷ್ಟಕ್ಕೇ. ನಾವು ಹಳೇದು ಅದಕ್ಕಿಂತ ಮೊದಲು ನಂದು 10 kg ವಾಷಿಂಗ್ ಮಿಷಿನ್ ಇತ್ತು. ಅದೂ ಅಷ್ಟೇ, ಅದು ಯಾವಾಗ ಕೆಟ್ಟೋಯ್ತು ಆವಾಗ ಎಕ್ಸ್ಚೇಂಜ್ ಹಾಕಿ IFB ತೊಗೊಂಡಿದ್ವಿ. ಆವಾಗಲೂ ಅಷ್ಟೇ 2000 ಅಷ್ಟೇ ನಮಗೆ ಸಿಕ್ಕಿದ್ದು. ಆ ರೀತಿ ಅಷ್ಟೇ, ಜಾಸ್ತಿ ಏನು ಸಿಗೋದಿಲ್ಲ. ಅದು ಮಾರೋದ್ರಿಂದ ಏನೋ ಸಿಗುತ್ತೆ, ಜಾಸ್ತಿ ಸಿಗ್ಬೋದೇನೋ ಅಮೌಂಟು, ಅದಕ್ಕೆ ಬೇರೆ ತೊಗೊಂಡಿದ್ದಾರೆ. ಆ ರೀತಿ ಏನೂ ಇಲ್ಲ. ಹಳೆ ವಾಷಿಂಗ್ ಮಿಷಿನ್ಗೆ 2000, 1500 ಇಲ್ಲ 2500 ರೂಪಾಯಿ ಇಷ್ಟೇ ರೇಂಜ್ ಇರುತ್ತೆ. ಜಾಸ್ತಿ ಒಂದು ಯಾರೂ ತೊಗೊಳೋದಿಲ್ಲ. ಯಾರಿಗಾದ್ರೂ ಮಾರಿದರೆ ಜಾಸ್ತಿ ಮಾರ್ಬೋದೇನೋ, ಬಟ್ ನಾವು ಯಾರನ್ನೂ ಕೂಡ ಹಿಡಿದು ಅವ್ರಿಗೆ ಮಾರಬೇಕು ಆ ಥರ ಈ ಥರ ಏನೋ ನಾವು ಆ ಥರ ಎಲ್ಲ ನಾವು ಅಂದ್ಕೊಳಕ್ಕೂ ಹೋಗಲ್ಲ, ನಾವು ಮಾರೋದಕ್ಕೂ ಹೋಗಲ್ಲ. ಯಾರಿಗೂ ಕೂಡ ಆ ಥರ ಕೊಟ್ಟರೆ ಫ್ರೀ ಕೊಟ್ಬಿಡ್ತೀವಿ. ಇಲ್ಲಾಂದರೆ ಹಿಂಗೆ ಅವರೇ ತೊಗೊಂಡೋಗ್ತೀವಿ ಅಂತ ಅಂದರೆ ಅವ್ರಿಗೇ 2000 ಅಂದ್ಬಿಟ್ಟು ಕೊಟ್ಬಿಟ್ವಿ ನಾವು ಅಷ್ಟೇ. ಸೊ ಅದು ವಾಷಿಂಗ್ ಮಿಷಿನ್ ತೊಗೊಂಡೋಗ್ಬೇಕಿತ್ತಲ್ಲ, ಸೊ ಹಾಗಾಗಿ ಬಂದಿದ್ದರು. ನಮ್ಮದು ಡಿಶ್ ವಾಷರ್ ಬಂದು ತುಂಬ ಲೈಟ್ ವೆಯ್ಟ್ ಇರುತ್ತೆ. ಡಿಶ್ ವಾಷರ್ ಎಲ್ಲವೂ ಅಷ್ಟೇ ಲೈಟ್ ವೆಯ್ಟ್ ಇರುತ್ತೆ, ಬೇಗ ಬೇಗ ಎತ್ತಿಬಿಡ್ಬೋದು, ಎತ್ಕೊಂಡು ಹೋಗ್ಬಿಡ್ಬೋದು. ಈ ವಾಷಿಂಗ್ ಮಿಷಿನ್ ಅಂತೂ ಡ್ರಮ್ ಇರುತ್ತಲ್ಲ, ಸೊ ಹಾಗಾಗಿ ತುಂಬಾ ವೆಯ್ಟ್ ಇರುತ್ತೆ. ನಮ್ದು ಹಳೇದು 8 kg ಮಿಷಿನೇ ಆದ್ರೂ ನೀವು ಇಲ್ಲಿ ನೋಡ್ಬೋದು ಸಖತ್ ವೆಯ್ಟ್ ಇತ್ತು. ಅವ್ರ ಕೈಲಿ ಎತ್ತೋದಕ್ಕೆ ಆಗ್ತಾ ಇರಲಿಲ್ಲ ಪಾಪ. ಅದರಲ್ಲೂ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಬ್ಯಾಲ್ಕನಿ ಡೋರ್ ಬಂದು ತುಂಬ ತೀರಾ ಚಿಕ್ಕದು. ಕರೆಕ್ಟಾಗಿ ವಾಷಿಂಗ್ ಮಿಷಿನ್ ಹೋಗೋ ಅಷ್ಟೇ ಜಾಗ ಇದ್ದಿದ್ದು ಡೋರು ಕೂಡ. ಸೊ ಅವ್ರಿಗೆ ತುಂಬಾ ಕಷ್ಟ ಆಗ್ತಿತ್ತು ಇಳಿಸೋದಕ್ಕೆ. ನನಗೆ ಹಳೆ ಮಿಷಿನ್ನೇ ನಾವು ಬಿಡು, ಸ್ಕ್ರ್ಯಾಚ್ ಆದರೂ ಏನೂ ಪ್ರಾಬ್ಲಮ್ ಇಲ್ಲ, ಇಳಿಸ್ಬೇಕಾದ್ರೆ ಹೆಂಗೋ ತೊಗೊಂಡೋಗ್ಬಿಡ್ತೇನೆ ಅನ್ನೋದು ಏನೋ ಅಷ್ಟು ಟೆನ್ಷನ್ ಇರಲಿಲ್ಲ. ಬಟ್ ನನಗೆ ಹೊಸ ಮಿಷಿನ್ ಒಳಗಡೆ ತೊಗೊಂಡೋಗ್ತಾರಲ್ಲ, ಅವಾಗ ಏನಾದರೂ ಸ್ಕ್ರ್ಯಾಚಸ್ ಆಗಿಬಿಡುತ್ತೇನೋ. ಹೊಸ ಮಿಷಿನ್ ನನಗೇನು ಆಗಬಾರ್ದು, ಹೊಸದು ನೀಟಾಗಿ ಇಟ್ಕೋಬೇಕು, ಇದೆಲ್ಲ ಇರುತ್ತೆ ಆಸೆ ನನಗೆ. ಸೊ ಗಲೀಜಾಗಬಾರ್ದು, ಧೂಳು ಹಿಡಿಬಾರ್ದು ಆ ಥರ. ನಮ್ಗೆ ಹಳೆ ಮನೇಲಿ ಹೆಂಗಪ್ಪ ಅಂತಂದರೆ ತುಂಬ ಧೂಳು ಹಿಡಿತಿತ್ತು. ಯಾಕೆಂದರೆ ಬ್ಯಾಲ್ಕನಿ ಇದ್ದಿದೆ ನಮ್ದು, ಆಚೆ ಡಸ್ಟು ಮತ್ತು ಬಿಸಿಲು ಹಂಗೆ ಹೊಡಿತಾಯಿತ್ತು ಡೈರೆಕ್ಟು. ಸೊ ಹಾಗಾಗಿ ಸ್ವಲ್ಪ ಹಳೆ ಮಿಷಿನ್ ಸ್ವಲ್ಪ ಧೂಳು ಹಿಡಿದು ಎಷ್ಟು ಕ್ಲೀನ್ ಮಾಡಿದ್ರೂ ಕ್ಲೀನೇ ಆಗ್ತಿರ್ಲಿಲ್ಲ. ನನಗೆ ಇವಾಗ ಬ್ಯಾಲ್ಕನಿ ಸರಿ ಇದೆ, ಒಳಗಡೆ ಕದಂಗಿದೆ, ಡಸ್ಟ್ ಹಿಡಿಯಲ್ಲ, ಅಷ್ಟು ಧೂಳು ಬರಲ್ಲ ಅನ್ನೋದೊಂದು. ಅದು ಬಿಟ್ಟರೆ ಬಿಸಿಲು ಕೂಡ ಡೈರೆಕ್ಟ್ ಹೊಡಿಯಲ್ಲ, ತುಂಬ ಸೇಫಾಗಿರುತ್ತೆ ಅನ್ನೋದು ನಂಬಿಕೆ ಇದೆ. ಬಟ್ ಇದನ್ನು ಹೆಂಗೆ ಒಳಗಡೆ ತೊಗೊಂಡೋಗ್ತಾರೆ ಅನ್ನೋದು ನಂಗೆ ತುಂಬಾ ಭಯ ಆಯಿತು. ವಿಜಯ್ ಅದನ್ನೇ ಅವ್ರ ಹತ್ರ ಹೇಳ್ತಾಯಿದ್ರು. ಇದು ಸೇಮ್ ಅಷ್ಟೇ ಇದೆ, ಇದು 12 kg 12/7 ಇದೆ. ಇದು ಹೆಂಗಪ್ಪ ಹೋಗುತ್ತೆ ಒಳಗಡೆ? ಅದಕ್ಕಿಂತ ಒಂಚೂರು ದೊಡ್ಡದಿದೆ, ಆಲ್ಮೋಸ್ಟು ಡ್ರಮ್ ಸೈಜು ದೊಡ್ಡದಿರುತ್ತಂತೆ. ಅದು ಬಿಟ್ಟರೆ ವಾಷಿಂಗ್ ಮಿಷಿನ್ ಸೈಜ್ ಎಲ್ಲ ಸೇಮೇ ಇರುತ್ತೆ. ನಾವು ರಿಲಯನ್ಸ್ ಟ್ರೆಂಡ್ಸಲ್ಲಿ ನಾವು ತೊಗೊಂಡಿದ್ದು. ಸೊ ಅಲ್ಲಿ ನಾವೆಲ್ಲ ಮೆಜರ್ಮೆಂಟ್ ನೋಡಿದ್ವಿ. ವಾಷಿಂಗ್ ಮಿಷಿನ್ ಸೈಜು ಅರ್ಧ ಇಂಚಷ್ಟು ಇಲ್ಲ 1 ಇಂಚಷ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು KGನಲ್ಲಿ. ಅದು ಬಿಟ್ಟರೆ ಡ್ರಮ್ KG ಜಾಸ್ತಿ ಇರುತ್ತೆ ಹೊರತು ವಾಷಿಂಗ್ ಮಿಷಿನ್ ಎಲ್ಲ ಸೈಜ್ ಸೇಮೇ ಬರ್ತವೆ ಅಂತ ಹೇಳ್ತಿದ್ರು. ಅಂದರೆ ನಮ್ಮದು 8 kg ವಾಷಿಂಗ್ ಮಿಷಿನ್ ಏನಿತ್ತು ಅದು ಓನ್ಲಿ ವಾಷರ್ ಅಲ್ಲ, ಸೊ ಅದು ಸ್ವಲ್ಪ ಚಿಕ್ಕದಿತ್ತು. ಇದು 1 ಇಂಚ್ ಏನೋ ಜಾಸ್ತಿ ಇತ್ತು ಅಷ್ಟೇ. ಮತ್ತು ಅದೇ ಇಷ್ಟೊಂದು ಕಷ್ಟಪಟ್ಟಿದ್ದಾರೆ ತೆಗಿಯೋದಕ್ಕೆ. ಇದು ಕೂಡ ವೆಯ್ಟ್ ಇದೆ. ವಾಷಿಂಗ್ ಮಿಷಿನ್ ಅಂದರೆ ವೆಯ್ಟ್ ಇದ್ದೇ ಇರುತ್ತೆ. ಇದು ಹೆಂಗಪ್ಪ ತೊಗೊಂಡೋಗ್ತಾರೆ ಒಳಗಡೆ
ಬಾಲ್ಕನಿ ಒಳಗಡೆ ಹೆಂಗೆ ಇಡ್ತಾರೆ ಇವರು, ಹೆಂಗೆ ಇನ್ಸ್ಟಾಲೇಷನ್ ಮಾಡ್ತಾರೆ, ಅದು ತುಂಬಾ ಭಯ ಆಯಿತು ನನಗೆ. ಸ್ಕ್ರ್ಯಾಚಸ್ ಆಗಿಬಿಡುತ್ತೆ, ಹಳೇದಾದಂಗೆ ಆಗಿಬಿಡುತ್ತೆ, ಸ್ಕ್ರ್ಯಾಚಸ್ ಆಗಬಾರ್ದು ನನಗೆ ಏನುವೆ, ಈ ಥರ ನಂದು. ಸೊ ಅಂದ್ಕೊಂಡಿದ್ದೆ, ಬಟ್ ಆರಾಮಾಗಿ ತೊಗೊಂಡೋದ್ರು. ಅದನ್ನು ನಾನು ಇದೇ ಒಂದು ಲಾಗಲ್ಲಿ ನಾನು ತೋರಿಸ್ತೀನಿ. ಆಮೇಲೆ ನೋಡಿ ಎಷ್ಟು ಜಾಗ ಸ್ಪೇಸ್ ಉಳ್ಕೊಂಡಿದೆ ಅಂತ ಅಂದರೆ, ಬಟ್ಟೆ ಹಾಕೋದು ಆ ಕಡೆ ಇಟ್ಬಿಟ್ಟಿದ್ದೀನಿ. ಇಲ್ಲಿ ಡಿಶ್ ವಾಷರ್ ಇದೆ, ಇಲ್ಲಿ ವಾಷಿಂಗ್ ಮಿಷಿನ್ಗೆ ಇಷ್ಟೊಂದು ಜಾಗ ಇದೆ. ವಾಷಿಂಗ್ ಮಿಷಿನ್ ಇಲ್ಲ ಅಂದರೆ ಎಷ್ಟು ಜಾಗ ಫ್ರೀ ಆಗಿದೆ ಬ್ಯಾಲ್ಕನಿ ಅಂದರೆ, ತುಂಬಾ ಜಾಗ ಫ್ರೀ ಆಗಿತ್ತು. ಅದನ್ನು ಹಾಗೆ ಒಂದು ಕ್ಲಿಪ್ ತೊಗೊಂಡೆ. ಇನ್ನು ಮತ್ತೆ ವಾಷಿಂಗ್ ಮಿಷಿನ್ ಇನ್ಸ್ಟಾಲೇಷನ್ಗೆ ಬಂದರೆ ಮತ್ತೆ ಜಾಗ ಇಕ್ಕಟ್ಟು ಹಾಗೆ ಆಗುತ್ತೆ ಅಂತ ಮೊದಲೇ ಒಂದು ವಿಡಿಯೋ ಮಾಡಿಕೊಂಡೆ. ಆ್ಯಕ್ಚುಲಿ ಬೆಳಗ್ಗೆ ಡೆಲಿವರಿ ಆಯಿತು ವಾಷಿಂಗ್ ಮಿಷಿನು, ಮತ್ತು ರಿಟರ್ನ್ಗೂ ಎಕ್ಸ್ಚೇಂಜು ಕೂಡ ತೊಗೊಂಡು ಹೊಂಟೋದ್ರು ಹಳೆ ಮಿಷಿನು. ಆಮೇಲೆ ನೋಡಿದ್ರೆ ಇನ್ಸ್ಟಾಲೇಷನ್ ನೆಕ್ಸ್ಟ್ ಡೇ ಬರ್ತೀನಿ ಅಂದಿದ್ರು, ಅವತ್ತೇ ಬಂದುಬಿಟ್ರು. ನನಗಂತೂ ತುಂಬಾ ಖುಷಿ ಆಗಿಬಿಡ್ತು. ಇದರಲ್ಲಿ 12 kg ಅಂತ ಏನು ಬರ್ದಿಲ್ವಲ್ಲ, ಅಲ್ಲಿ ಮಾತ್ರ ಬೋರ್ಡ್ ಹಾಕಿದ್ರು. ಹೆಂಗೆ ಗೊತ್ತಾಗುತ್ತೆ ಇದು 12? ಹಾಂ, ಇಲ್ಲಿರಲ್ವಾ? ಇಲ್ಲಿರುತ್ತಲ್ಲ ನಾರ್ಮಲ್ಲು, ಅವಾಗೆಲ್ಲ ಫ್ರಂಟ್ ಲೋಡಲ್ಲಿ ಇತ್ತಲ್ಲ ನಮ್ಮದ್ರಲ್ಲಿ. ನಮ್ದು ಹಳೆದ್ರಲ್ಲಿ ಇತ್ತಲ್ಲ ಫ್ರಂಟ್ ಲೋಡ್. ಸ್ಯಾಮ್ಸಂಗು ಎಲ್ಲ ನಿಮ್ಗೆ ಡಿಸ್ಪ್ಲೇ ಬಂದಿರುತ್ತೆ, ಟ್ರೇ ಮೇಲೆ ಬರ್ದಿರೋದು. ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ಸರ್ಚ್ ಮಾಡಬೇಕಾದ್ರೂ ವಾಷಿಂಗ್ ಮಿಷಿನ್ಗಳನ್ನ ಮತ್ತು ರಿಲಯನ್ಸ್ ಸ್ಟೋರ್ ಹೋಗಿದ್ನಲ್ಲ, ಅಲ್ಲೂ ಕೂಡ ನಾನು ನೋಡ್ತಾ ಇದ್ದೆ. LG ಮತ್ತು ಸ್ಯಾಮ್ಸಂಗ್ ಎಲ್ಲದರಲ್ಲೂ ಬರ್ದಿತ್ತು 12/7, 11/6 ಮತ್ತು 10/5 ಈ ಥರ ಎಲ್ಲ ವಾಷರ್ ಡ್ರೈಯರ್ದು ಮಿಷಿನ್ ಬರ್ದಿತ್ತು. ನಾನು ಅದಕ್ಕೆ ಇವ್ರನ್ನ ಕೇಳ್ತಾ ಇದ್ದೆ, ಎಲ್ಲಿ ಇದರಲ್ಲಿ ಏನು ಬರ್ದಿಲ್ಲ, ತೋರಿಸ್ತಾನೆ ಇಲ್ಲ ಎಷ್ಟು kg ಇದು ಏನು ಅಂತ ಅಂದಿದ್ದಕ್ಕೆ ಅವ್ರು ಹೇಳಿದ್ರು ಸೈಡಲ್ಲಿ ಹಾಕಿದೆ ನೋಡಿ, ಒಂದು ಸ್ಟಿಕ್ಕರ್ ಥರ ಅಂಟಿಸಿದ್ದಾರೆ, ಅದರಲ್ಲಿ ಎಲ್ಲವುದು ಕೂಡ ಡೀಟೇಲ್ಸ್ ಬರ್ದಿದ್ದಾರೆ ಅಂತ ಅಂದರು. ನಿಧಾನ. ಕವರ್ ಹಾಕೋದಿದ್ರೆ ಹಾಕ್ಬಿಡು, ಪೈಪ್ ಅದ್ರ ಒಳಗಿಂದ ಗೊತ್ತಾಗೇನೋ. ಅಲ್ಲ ಐತೆ, ಹಾಕ್ತೀಯಾ? ಧೂಳು ಹಿಡಿದಂಗೆ ಇರಲಿ ಅಂತ ಅಷ್ಟೇ. ಇಲ್ಲೇನೋ ಒಳಗಡೆ ಅಷ್ಟು ಧೂಳು ಬರಲ್ಲ. ನಮ್ಮದು ಡಿಶ್ ವಾಷರ್ ಬಂದು ಈ ಕಡೆ ಇತ್ತಾ, ಅದನ್ನು ಆ ಕಡೆ ಜರಗಿಸಿ ಮತ್ತು ವಾಷಿಂಗ್ ಮಿಷಿನ್ನು ಇಟ್ಟು ಮತ್ತು ಡಿಶ್ ವಾಷರ್ನ ಎತ್ತಿ ಈ ಕಡೆ ಇಟ್ಟು ತುಂಬಾ ಕಷ್ಟ ಆಯಿತು ಪಾಪ ಅವ್ರಿಗೂ. ವಿಜಯ್ ಹೆಲ್ಪ್ ಮಾಡಿದ್ರು ಸ್ವಲ್ಪ ಅವ್ರಿಗೆ, ಸೊ ಈಸಿಲಿ ಇಟ್ಟರು ಅವರು. ಇವಾಗ ನಿಮಗೆ ನಾರ್ಮಲ್ ಏನಿಲ್ಲ, ಸ್ಮಾರ್ಟ್ ವಾಶಲ್ಲಿ ಸ್ಮಾರ್ಟ್ ವಾಶಲ್ಲಿ ಫುಲ್ಲು ಮಿಕ್ಸ್ ಹಾಕ್ಬೋದಲ್ಲ? ಮಿಕ್ಸ್ ಹಾಕ್ಬೋದು. ನಿಮ್ಮ ಬಟ್ಟೆ ಎಷ್ಟು ವೇಟ್ ಇದೆ ಅಂತ ಆಟೋಮೆಟಿಕ್ ಸೆನ್ಸ್ ಆಗಿ ಅದೇ ನೀರು ಡೈಲಿ ಮಿಕ್ಸೇ ಇರುತ್ತೆ, ಮಕ್ಳದ್ದು ನಮ್ಮದು ಅದೇ ಇದೆ. ಇಲ್ಲಿ ಬಂದು ಕಂಫರ್ಟು, ಕಂಫರ್ಟ್ ಒಂದು ಸಲ ಲೋಡ್ ಮಾಡಿ 450 ml ಕೆಪಾಸಿಟಿ ಇದೆ. ಹಾಂ, ಇಲ್ಲಿ ಬಂದು ಲಿಕ್ವಿಡ್. ಅದು ಎಷ್ಟು ಕೆಪಾಸಿಟಿ? ಇಲ್ಲಿ ಮ್ಯಾಕ್ಸಿಮಮ್ ಇಲ್ಲಿ ತನಕ ಹಾಕ್ಬೋದು, ನೀವು ತೊಂದರೆ ಇಲ್ಲ. ಅದು ಎಷ್ಟು ವಾಶಕ್ಕೆ ಬೇಕಷ್ಟು ತಗೋತದೆ, ಬಟ್ಟೆ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಹಾಕಿದ್ರೆ ಫುಲ್ ಹೋಗುತ್ತೆ. ನಾವು ಇಲ್ಲಿ ನಿಮ್ಗೆ ಪೌಡರ್ ಏನಾದರೂ ಹಾಕ್ತೀರಾ ಅಂದರೆ ಮಾತ್ರ ಹಾಕಿದ್ರೆ, ರಿಮೂವ್ ಮಾಡ್ಬೇಕಂದ್ರೆ ಪುಷ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ, ಹಿಂಗೆ ಓಪನ್ ಮಾಡ್ತಾರೆ. ಸ್ಮಾರ್ಟ್ ವಾಶ್ ಸ್ಟಾರ್ಟ್ ಕೊಟ್ಟರೆ ಆಗುತ್ತೆ ಅಷ್ಟೇ. ಅಷ್ಟೇ. ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ವೀಡಿಯೋಸ್ ಮಾಡೋದೆಲ್ಲ ಕಷ್ಟ. ನೀವಿಲ್ಲಿ ನೋಡ್ಬೋದು, ಇಲ್ಲೇ ವಾಲ್ ಇದೆಯಾ, ಹಿಂಗೆ ಡೈರೆಕ್ಟ್ ಹಿಡಿದು ವೀಡಿಯೋ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಸ್ವಲ್ಪ ಹಿಂಗೆ ಇಟ್ಕೊಂಡು ಮಾಡ್ತೀನಿ, ನೋಡ್ಬೋದು. ನೋಡಿ, ಕಂಫರ್ಟ್ ಅಷ್ಟೇ, ಒಂದು ವಾಶ್ಗೆ ಎಷ್ಟು ಬೇಕು ಅಷ್ಟೇ ತೊಗೊಳುತ್ತೆ. ನಾವು ಬೇಕಾದರೆ ಇಲ್ಲಿ ತನಕ ಮ್ಯಾಕ್ಸಿಮಮ್ ಅಂತ ಇದೆಯಲ್ಲ, ಅಲ್ಲಿ ತನಕ ಬೇಕಾದರೆ ಸ್ಟೋರ್ ಮಾಡಿ ಇಡ್ಬೋದು. ನಾವು ಎವ್ರಿ ವಾಶ್ ಹಾಕಿದಾಗ ಎಷ್ಟು ಬೇಕು ಅಷ್ಟೇ ತೊಗೊಳುತ್ತೆ. ಲಿಕ್ವಿಡೂ ಅಷ್ಟೇ, ಮ್ಯಾಕ್ಸಿಮಮ್ ಇಲ್ಲಿ ತನಕ ಸ್ಟೋರ್ ಮಾಡ್ಬೋದು. ಬಟ್ ಅದು ಎಷ್ಟು ಬೇಕು ಅಷ್ಟೇ ಒಂದು ವಾಶಿಗೆ ತೊಗೊಳುತ್ತೆ. ಆ್ಯಕ್ಚುಲಿ ಫೀಚರ್ಸ್ ಎಲ್ಲ ಚೆನ್ನಾಗಿದೆ. AI ವಾಷರ್ ಇದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೈಯರ್ ಬ್ರ್ಯಾಂಡ್ನೇ ಯಾಕೆ ತೊಗೊಂಡೆ ಅಂತ ಅಂದರೆ, ನೀವು ನೋಡ್ಬೋದು ಸ್ವಲ್ಪ ಟೈಟ್ ಇದೆ, ಇನ್ನೂ ಹೊಸದಲ್ಲ. ಡ್ರಮ್ ತುಂಬಾ ದೊಡ್ಡದಿದೆ. ಆ್ಯಕ್ಚುಲಿ ಇದು 12 kg, 12/7 ಅನಿಸುತ್ತೆ. ಎಲ್ಲ ಹಾಕಿದ್ದಾರೆ, ನೀವು ನೋಡ್ಬೋದು. 12/7 ಇದೆ. ಡ್ರಮ್ ಕೂಡ ದೊಡ್ಡದಿದೆ. ಇದರಲ್ಲಿ ಕಮ್ಮಿ kg ತೊಗೊಂಡ್ರು ಅಷ್ಟೇ, ಡ್ರಮ್ ಚೆನ್ನಾಗಿದೆ ಇದರಲ್ಲಿ ದೊಡ್ಡದಾಗಿ. ಸೊ ಅದಕ್ಕೆ ನಾನು ಹೈಯರ್ನೇ ತೊಗೋಬೇಕಂತ ಅನಿಸಿದ್ದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಮನೆಯಲ್ಲಿ ಯಾವುದೂ ಕೂಡ ಎಲೆಕ್ಟ್ರಿಕ್ ಐಟಮ್ಸಲ್ಲಿ ಅಥವಾ ಅಪ್ಲಯನ್ಸಸ್ಸಲ್ಲಿ ಯಾವುದೂ ಕೂಡ ಹೈಯರ್ ಬ್ರ್ಯಾಂಡ್ ಯಾವುದೂ ಯೂಸ್ ಮಾಡ್ತಿರ್ಲಿಲ್ಲ ನಾನು. ಸೊ ಇದು ಫಸ್ಟ್ ಟೈಮ್ ನೋಡೋಣ ಅಂದ್ಬಿಟ್ಟು ತೊಗೊಂಡಿದ್ದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಇದೆಲ್ಲ ಫುಲ್ಲು
ಸ್ಕ್ರೀನ್ ಟಚ್ಚಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಸ್ಕ್ರೀನ್ ಟಚ್ಚಲ್ಲಿ ಬೇರೆ ಬ್ರ್ಯಾಂಡ್ ಯಾವುದೂ ಕೂಡ ಇರಲಿಲ್ಲ. ಎಲ್ಲವೋ ಸ್ಕ್ರೀನ್ ಟಚ್ ಇರ್ತಿತ್ತು, ಬಟ್ ಈ ಥರ ಶೋ ಆಗುತ್ತೆ ನೋಡಿ. ಕಾಟನ್ನು, ಬೆಡ್ಡಿಂಗು, ಇದೆಲ್ಲ ಇದೆಯಲ್ಲ, ಡೆಲಿಕೇಟ್ ಜೀನ್ಸು, ಈ ಥರ ಎಲ್ಲ ಶೋ ಆಗೋವಂಥದ್ದು ಸ್ಕ್ರೀನಲ್ಲಿ ಯಾವುದೂ ಇರಲಿಲ್ಲ. ಯಾವ ಬ್ರ್ಯಾಂಡಲ್ಲೂ ನಾನು ನೋಡಲಿಲ್ಲ. ಟಚ್ಚೆಲ್ಲ ಇತ್ತು, ಎಲ್ಲದರಲ್ಲೂ ಟಚ್ಚೆಲ್ಲ ಸಿಗುತ್ತೆ. ಟಚ್ ಇದ್ರೂ ಆಫು ಬಟನ್ ಥರ ಕೊಟ್ಟಿರ್ತಾರೆ, ರೌಂಡ್ ತಿರುಗಿಸೋದು, ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ಕೊಟ್ಟಿರ್ತಾರೆ. ಬಟ್ ಅಯರ್ ಬ್ರ್ಯಾಂಡಲ್ಲಿ ಫುಲ್ ನೋಡಿ ಸ್ಕ್ರೀನಲ್ಲೇ ಶೋ ಆಗುತ್ತೆಲ್ಲ. ಸೊ ಫುಲ್ ಟಚ್ಚಲ್ಲೇ ಆಗೋದು. ಸೊ ಹಾಗಾಗಿ ಇದನ್ನೇ ತೊಗೊಂಡ್ರೆ ಅಂತ ಅನ್ನಿಸ್ತು ನನಗೆ. ಅದರಲ್ಲಿ ಈ ವರ್ಷ ಲಾಂಚ್ ಆಗಿರೋದಂತೆ. ಸೊ ನಾನು ತೊಗೋತಾ ಇದ್ದೀನಿ, ಇದನ್ನೇ ತೊಗೊಳ್ಳೋಣ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದು. ನಾವು ಯಾವ ಫಂಕ್ಷನ್ ಬೇಕು ಏನು ಸೆಲೆಕ್ಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಬೋದು. ಸೊ ಎಲ್ಲ ಆಪ್ಷನು ಇದೆ. ಎಲ್ಲ ವಾಷಿಂಗ್ ಮಿಷಿನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಆಪ್ಷನ್ ಎಲ್ಲ ಇದೆ. ಸೊ ಇಲ್ಲಿ ನಾನು ಡೀಟೇಲಾಗಿ ವೀಡಿಯೋಸ್ ಏನು ಮಾಡ್ತಾ ಇಲ್ಲ. ನಿಮ್ಗೇನಾದರೂ ಡೀಟೇಲಾಗಿ ಬೇಕು ಅಂತ ಅಂದರೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಾನು ಡೀಟೇಲಾಗಿ ವೀಡಿಯೋಸ್ನ ಮಾಡ್ತೀನಿ. ಇದ್ರ ಬಗ್ಗೆ ಏನಾದರೂ ತಿಳ್ಕೊಬೇಕು, ಯಾವ ರೀತಿ ವಾಶ್ ಮಾಡೋದು, ಮತ್ತು ಏನೇನೆಲ್ಲ ಫಂಕ್ಷನ್ಸ್ ಇದೆ ಕರೆಕ್ಟಾಗಿ ಎಲ್ಲ ತಿಳ್ಕೊಬೇಕು ಅಂದರೆ ನೆಕ್ಸ್ಟ್ ಯಾವಾಗಾದರೂ ನಾನು ಒಂದು ವೀಡಿಯೋನ ಮಾಡ್ತೀನಿ. ಬಟ್ ಇವಾಗ ಸಿಂಪಲಾಗಿ ವಾಷಿಂಗ್ ಮಿಷಿನ್ ತೊಗೊಂಡಿದ್ವಲ್ಲ, ಯಾವ ರೀತಿ ಇರುತ್ತೆ ಏನು ಅಂತ ಸುಮ್ಮನೆ ಹಾಗೆ ತೋರಿಸಿದ್ದೀನಿ ಅಷ್ಟೇ, ಒಂದು ಚಿಕ್ಕದಾಗಿ ಕ್ಲಿಪ್ ತೊಗೊಂಡು. ಸೊ ಈ ರೀತಿ ಇರುತ್ತೆ. ಇಲ್ಲಿ ಸ್ವಲ್ಪ ನಮಗೆ ಇದೊಂದೇ ಪ್ರಾಬ್ಲಮ್ಮು, ಇಲ್ಲಿಂದ ನೀಟಾಗಿ ವೀಡಿಯೋಸ್ ಮಾಡೋದಕ್ಕಾಗ್ತಾಯಿಲ್ಲ. ಸೊ ಡಿಶ್ ವಾಷರ್ ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ, ಅಂದರೆ ಇಲ್ಲಿ ಪಾತ್ರೆ ಸಿಂಕ್ ಇಲ್ಲೇ ಇದೆಯಲ್ಲ, ಸೊ ಇಲ್ಲೇ ಇಟ್ಕೊಂಡಿದ್ದೀನಿ, ಹಿಂಗೆ ಈಸಿಯಾಗಿ ಹಾಕ್ಬೋದು ಅಂತ. ವಾಷಿಂಗ್ ಮಿಷಿನ್ ಇಲ್ಲಿ ಇಟ್ಟಿದ್ರೆ ಸರಿ ಹೋಗ್ತಿತ್ತು ಅನಿಸುತ್ತೆ, ಫುಲ್ ವೀಡಿಯೋ ಹಿಂಗೆ ಮಾಡ್ಕೋಬೋದಿತ್ತು. ಬಟ್ ಏನು ಮಾಡೋದಕ್ಕಾಗಲ್ಲ, ಹಾಗೆ ಸ್ವಲ್ಪ ಇಟ್ಕೊಂಡು ಮಾಡ್ಕೋಬೋದು ಅಷ್ಟೇ. ಸೊ ಏನಾದರೂ ಫುಲ್ ಇನ್ಫಾರ್ಮೇಷನ್ ಬೇಕಂದರೆ ನೀವು ಕಮೆಂಟ್ ಮಾಡ್ಬೋದು. ಸೊ ಚೆನ್ನಾಗಿದೆ, ಆ್ಯಕ್ಚುಲಿ ನನಗಂತೂ ತುಂಬಾ ಇಷ್ಟ ಆಯಿತು. ನೋಡೋಣ ಯೂಸ್ ಮಾಡ್ತಾ ಯಾವ ರೀತಿ ಯೂಸ್ ಆಗುತ್ತೆ. ಆಲ್ರೆಡಿ ನಾನು ಯೂಸ್ ಮಾಡ್ತಾಯಿದ್ದೀನಿ, ಆಲೇ ತೊಗೊಂಡು ಇನ್ನೇನು 1 ವೀಕ್ ಹತ್ತತ್ರ ಆಗ್ತಾಯಿದೆ. ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ವಾಷಿಂಗ್ ಎಲ್ಲ ಚೆನ್ನಾಗಿದೆ, ವಾಷಿಂಗ್ ಕ್ವಾಲಿಟಿ ಚೆನ್ನಾಗಿದೆ, ಮತ್ತು ಡ್ರೈಯರು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಬಟ್ ತುಂಬ ಟೈಮ್ ತಗೊಳುತ್ತೆ, ಅದೊಂದು ಪ್ರಾಬ್ಲಮ್ ಇದೆ. ಬಟ್ ಏನು ಮಾಡೋದಕ್ಕಿಲ್ಲ, ನಮಗೆ ಡ್ರೈಯರ್ ಬೇಕಂದರೆ ಸ್ವಲ್ಪ ಟೈಮ್ ಹಾಕಲೇಬೇಕಾಗುತ್ತೆ. ಅದರಲ್ಲೂ ಈ ವೆದರ್ಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ತುಂಬ ಯೂಸ್ ಆಗುತ್ತೆ ಈ ವೆದರ್ಗಂತೂ. ಆಮೇಲೆ ಏನಾದರೂ ಕೆಲ್ಸಕ್ಕೆ ಹೋಗೋರಿದ್ರೆ ಅಂಥವ್ರಿಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ಕೆಲ್ಸಕ್ಕೆ ಹೋಗ್ತೀರಾ, ಫುಲ್ಲು ಬಟ್ಟೆ ಎಲ್ಲ ಆಚೆ ಒಣಗಾಕಿ ಹೋಗೋದಕ್ಕಾಗಲ್ಲ, ಮಳೆ ಬಂದುಬಿಡುತ್ತೆ, ಮನೇಲಿ ಯಾರೂ ಇರೋದಿಲ್ಲ ಎತ್ತಿಡೋದಕ್ಕೆ ಬಟ್ಟೆಗಳನ್ನ, ಮಳೆ ಬಂದರೆ ನೆಂದೋಗುತ್ತೆ ಅಂಥವರೆಲ್ಲ ಆರಾಮಾಗಿ ವಾಷರ್ ಡ್ರೈಯರ್ ತೊಗೋಬೋದು. ಆರಾಮಾಗಿ ಇದರಲ್ಲೇ ತುಂಬ ಟೈಮ್ ತಗೊಳುತ್ತೆ, ಬಟ್ ತುಂಬ ಚೆನ್ನಾಗಿ ಡ್ರೈ ಮಾಡಿ ಕೊಡುತ್ತೆ. ಡೈರೆಕ್ಟ್ ನೀವು ವೇರ್ ಮಾಡ್ಬೋದು ಅಥವಾ ಎತ್ತಿಡ್ಬೋದು, ಆ ರೀತಿ ವಾಶ್ ಮಾಡುತ್ತೆ. ಇದರಲ್ಲೇ ಸ್ಟೆಪ್ಪು ವಾಷರ್ ಮತ್ತು ಸಪ್ರೇಟು ಡ್ರೈಯರ್ ಸಪ್ರೇಟ್ ಎಲ್ಲ ಬರುತ್ತೆ. ಅದೆಲ್ಲ ತೊಗೊಂಡ್ರೆ ಏನಪ್ಪ ಅಂತಂದರೆ ಸ್ಪೇಸ್ ಎಲ್ಲ ಹಿಡಿಯುತ್ತೆ. ಬಟ್ ಇದು ಎರಡೂ ಒಂದರಲ್ಲೇ ಇರೋದ್ರಿಂದ ಇದು ಓಕೆ ಅಂತ ಅನ್ನಿಸ್ತು ನನಗೆ. ನಂಗೆ ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ವಾಷರ್ ಡ್ರೈಯರ್ ಸಪ್ರೇಟ್ ಇರೋದು ತೊಗೋಬೇಕನ್ನೋದು ನನ್ನ ತುಂಬ ಆಸೆ ಇತ್ತು. ನಾನು ಈ ಕೊರಿಯನ್ ವೀಡಿಯೋಸು ಮತ್ತು ಜಪಾನೀಸ್ ವೀಡಿಯೋಸು ಇದೆಲ್ಲ ನೋಡ್ತಾ ಇರ್ತೀನಿ. ಅದರಲ್ಲೆಲ್ಲ ತೋರಿಸ್ತಾ ಇರ್ತಾರಲ್ಲ ವಾಷರು ಮತ್ತು ಡ್ರೈಯರ್ ಇದೆಲ್ಲ, ಅದನ್ನು ತೊಗೋಬೇಕಂತ ನಂಗೆ ತುಂಬಾ ಆಸೆ ಇತ್ತು. ಬಟ್ ಇವಾಗ ರೆಂಟೆಡ್ ಹೌಸಲ್ಲಿ ಇರೋದ್ರಿಂದ ಅದು ವಾಷರು ಡ್ರೈಯರ್ ಎಲ್ಲ ಇಡೋದಕ್ಕೆ ಸ್ಪೇಸ್ ಸಾಕಾಗಲ್ಲ. ಸೊ ಎರಡೂ ಒಂದೇ ಇರೋದ್ರಲ್ಲಿ ಅಂದರೆ ಇದು ಬೆಸ್ಟ್ ಅಂತ ಹೇಳ್ತೀನಿ. ಸೊ ಈ ರೀತಿ ನಿಮಗೆ ಸ್ಕ್ರೀನ್ ಟಚ್ ಇರೋವಂಥದ್ದು, ಫುಲ್ ಸ್ಕ್ರೀನಲ್ಲೇ ಎಲ್ಲ ಬೇಕು, ಸ್ವಲ್ಪನೂ ಬಟನ್ ಯೂಸ್ ಮಾಡಬಾರ್ದು, ಈ ರೀತಿ ಎಲ್ಲ ಬೇಕು ಅಂತಂದರೆ ಅಯರ್ ತುಂಬಾ ಚೆನ್ನಾಗಿದೆ. ಎಲ್ಲ ಸ್ಕ್ರೀನಲ್ಲೇ ಎಲ್ಲ ಆಗುತ್ತೆ, ಮತ್ತು ಶೋ ಮಾಡುತ್ತೆ ಏನೇನು ಅಂತ. ಇದಕ್ಕೆಲ್ಲ ಅಂದರೆ ಅಯರ್ ಚೆನ್ನಾಗಿದೆ. ಅಯ್ಯರಲ್ಲೇ ಒಂದೇ ವಾಷರು ಕೂಡ ಇದೆ, ಶೋ ಆಗೋದಿತ್ತು. ಅಂದರೆ ಈಗ ನಾನೇನು ಶೋ ಮಾಡಿ ತೋರಿಸ್ದೆ, ಇಲ್ಲಿ ಈ ಥರ ಶೋ ಆಗೋ ಅಂಥದ್ದೇ ಇತ್ತು. ಬಟ್ ಅದರಲ್ಲಿ ರೌಂಡದ ಬಟನ್ ಕೊಟ್ಟಿದ್ರು, ಅದು ಎಲ್ಲವೂ ಶೋ ಆಗ್ತಿರ್ಲಿಲ್ಲ. ಆ ಬಟನಲ್ಲಿ ತಿರುಗಿಸಿದ್ರೆ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಿತ್ತು ಯಾವ ಆಪ್ಷನ್ ಬೇಕು ನಮಗೆ ಅನ್ನೋದು. ಸೊ ಇದು ವಾಷರ್ ವಿತ್ ಡ್ರೈಯರ್ ಇರೋದ್ರಿಂದ ಸೊ ಫುಲ್ ಸ್ಕ್ರೀನಲ್ಲೇ ಇದೆ. ಅದು ಸ್ಕ್ರೋಲ್ ಮಾಡಿದ್ರೆ ಹಿಂಗೆ ರೌಂಡ್ ಮಾಡ್ತಾ ಇದ್ದರೆ ಅದು ಸೆಲೆಕ್ಟ್ ಆಗ್ತಿತ್ತು ಯಾವ ಆಪ್ಷನ್ ಬೇಕಂತ ಮಾಡ್ಕೋಬೋದಿತ್ತು. ಸೊ ನನಗೆ ಇದು ಇಷ್ಟ ಆಯಿತು. ವಿಜಯ್ ಅಂದರು ನಿಂಗೆ ಇಷ್ಟ ಇದ್ದರೆ ತಗೋ ಅಂತ ಅಂದರು. ಸೊ ಹಾಗಾಗಿ ನನಗೆ ಇಷ್ಟ ಆಯಿತು, ಅದಕ್ಕೆ ಇದನ್ನು ತಗೊಂಡೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್. ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಇನ್ನೂ ಮಾಡ್ತೀನಿ ವೀಡಿಯೋಸ್ನ ಯಾವ ರೀತಿ ಇದೆ ಏನು ಅಂತ. 7 ಡೇಸ್ ಇನ್ನೂ ಆಗಿಲ್ಲ, ಇನ್ನು ನಾಳೆಗೆ 7 ಡೇಸ್ ಆಗುತ್ತೆ. ಇನ್ನೇನು 1 ವೀಕ್ ಆಗ್ತಾಯಿದೆ. ಸೊ ಇನ್ನು 1 ಡೇ ಇದೆ ಅಷ್ಟೇ 1 ವೀಕಿಗೆ. ಸೊ ಹಾಗಾಗಿ ಬಾಕ್ಸ್ನ ಹಾಗೆ ಇಟ್ಟಿದ್ದೀವಿ. ಅವ್ರು ಹೇಳಿದರು ಏನಾದರೂ ವಾಷಿಂಗ್ ಮಿಷಿನ್ ಪ್ರಾಬ್ಲಮ್ಸ್ ಬಂದರೆ ರೀಪ್ಲೇಸ್ಮೆಂಟ್ ಇದೆ ಅಂತ. ಸೊ ಹಾಗಾಗಿ ಹೀಗೆ ಇಟ್ಕೊಂಡಿದ್ದೀವಿ ವಾಷಿಂಗ್ ಮಿಷಿನ್ದು ಬಾಕ್ಸು. ಆಮೇಲೆ ಎಸೆಯೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೀವಿ ಗೈಸ್.
ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ತುಂಬ ಬ್ರ್ಯಾಂಡ್ಸ್ ಎಲ್ಲ ನೋಡಿದೆ, ಎಲ್ ಜಿ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ನಂದು ಡಿಶ್ ವಾಷರ್ ಬಂದು ಎಲ್ ಜಿನೇ. ಸೊ ಎಲ್ ಜಿ ವಾಷಿಂಗ್ ಮಿಷಿನೇ ತೊಗೊಂಡ್ರೆ ವೈಫೈ ಎರಡು ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದೇ ಆ್ಯಪ್ ಇರುತ್ತೆ. ಸೊ ಈಸಿ ಆಗುತ್ತೆ ಅಂತ ಅಂದ್ಕೊಂಡು ಎಲ್ ಜಿ ಅಂತ ಫಸ್ಟ್ ಪ್ಲಾನ್ ಮಾಡ್ಕೊಂಡಿದ್ದೆ ನಾನು. ಆಮೇಲೆ ಪ್ಲಾನ್ ಮಾಡಿಕೊಂಡು ಇಲ್ಲ ಐಯರಲ್ಲಿ ಯಾವುದೂ ಇಲ್ಲ ಅಲ್ಲ, ನಮ್ಮ ಮನೇಲಿ ಒಂದು ಬ್ರ್ಯಾಂಡ್ ಇಲ್ಲ ಐಯರ್ದು, ಸೊ ಇದನ್ನೇ ತೊಗೊಳ್ಳೋಣ ಅಂತ ಆಮೇಲೆ ಚೇಂಜ್ ಮಾಡ್ಕೊಂಡ್ವಿ ಮೈಂಡ್ನ. ಆಮೇಲೆ ಐಯರಲ್ಲೇ ವಾಷರ್ ಡ್ರೈಯರು ನಾರ್ಮಲ್ ತೊಗೊಳ್ಳೋಣ, ಸ್ಕ್ರೀನಲ್ಲಿ ಶೋ ಆಗೋದು ಬೇಡ ಅಂತ ಅಂದ್ಕೊಂಡು ಆನ್ಲೈನ್ ಹುಡುಕ್ತೆ. ಆಮೇಲೆ ಒಂದ್ಸಲ ಇಲ್ಲ ಶಾಪ್ಗೆ ಹೋಗಿ ನೋಡೋಣ ಅಂದ್ಬಿಟ್ಟು ರಿಲಯನ್ಸ್ ಹೋಗಿದ್ವಿ, ನಮ್ಮ ಮನೆ ಹತ್ರ ಇದೆ ಅಂದ್ಬಿಟ್ಟು. ರಿಲಯನ್ಸಲ್ಲಿ ಹೋದಾಗ ನಾನು ಇದು ಹೊಸ್ದಾಗಿ ಲಾಂಚ್ ಆಗಿರೋ ವಾಷಿಂಗ್ ಮಿಷಿನ ನೋಡಿಬಿಟ್ಟೆ. ಇದು ನೋಡಿದ ಮೇಲೆ ನನಗೆ ಬೇರೆ ಯಾವುದು ತೊಗೋಬೇಕು ನೋಡಬೇಕು ಅಂತಲೂ ಅನ್ನಿಸ್ಲಿಲ್ಲ ನನಗೆ. ವಿಜಯ್ ಕೇಳ್ತಿದ್ರು ಆನ್ಲೈನಲ್ಲಿ ನಾರ್ಮಲ್ಲು ಬಟನಲ್ಲಿ ಸ್ಕ್ರೋಲ್ ಆಗಿ ಆಪ್ಷನ್ ಸೆಲೆಕ್ಟ್ ಆಗುತ್ತಲ್ಲ ಆ ಥರದ್ದು ಬೇಕಾ, ಇಲ್ಲ ಈ ಥರ ಶೋ ಆಗೋದೇ ಬೇಕಾ ಅಂತ ಕೇಳಿದರು. ನಾನು ಇದು ನೋಡಿದ ಮೇಲೆ ಅದು ಯಾವುದು ಬೇಡ ನನಗೆ ಇದನ್ನೇ ತೊಗೋಬೇಕು ನಾನು ಅಂತ ಅಂದೆ. ಇಲ್ಲಿ ಅಪ್ಪು ತೋರಿಸ್ತಾ ಇದ್ದಾನಲ್ಲ ಅದು ಬಂದು ವಾಷರ್, ಓನ್ಲಿ ವಾಷರ್. ಅದು ಹಿಂಗೆ ಸ್ಕ್ರೋಲ್ ಮಾಡ್ತಾ ಇದ್ದರೆ ಆಪ್ಷನ್ನು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಅದ್ರ ಪಕ್ಕದಲ್ಲಿರೋದು ನಾವು ತೊಗೊಂಡಿರೋದು ಫುಲ್ ಟಚ್ಚಲ್ಲಿ ಇರೋ ಅಂಥದ್ದು, ನೀವು ನೋಡ್ಬೋದು ಅದು ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಬಟ್ ಲುಕ್ ವೈಸು ಅದು ಸಕ್ಕತ್ತಾಗಿದೆ. ಇದು ಲುಕ್ ವೈಸ್ ಅಷ್ಟು ಇಷ್ಟ ಆಗಲಿಲ್ಲ ವಾಷರ್ ಡ್ರೈಯರು. ಬಟ್ ಅಂದರೆ ವಾಷರ್ ಡ್ರೈಯರ್ ಇದೆಯಲ್ಲ, ಸೊ ಹಾಗಾಗಿ ನಾನು ಇದನ್ನೇ ಬೇಕು ಅಂತ ತೊಗೊಂಡಿದ್ದು. ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ, ಸೈಜಲ್ಲೂ ಅಷ್ಟೇ. ಮತ್ತು ಡ್ರೈಯರು ಇದೆ, ಇದು ಅದು ಓನ್ಲಿ ವಾಷರ್ ಇದೆ. ಸೊ ಈ ರೀತಿ ಡಿಫ್ರೆನ್ಸಸ್ ಇದೆ. ಅದರಲ್ಲೂ ಶೋ ಆಗ್ತಿದೆ, ಬಟ್ ಸ್ಕ್ರೋಲ್ ಮಾಡಬೇಕು. ಈ ರೀತಿ ತುಂಬಾ ಡಿಫ್ರೆನ್ಸ್ ಇತ್ತು. ವಿಜಯ್ ಹೇಳಿದರು ನಿಮಗೆ ವಾಷರ್ ಡ್ರೈಯರ್ ಎರಡೂ ಇರೋದು ಬೇಕಾ ಅಥವಾ ನಾರ್ಮಲ್ ನಿನ್ನ ಹತ್ರ ಫ್ರಂಟ್ ಲೋಡ್ ಇತ್ತಲ್ಲ ವಾಷರು ಅದೇನೇ ಬೇಕಾ ಅಂತ ಕೇಳಿದ್ರು. ನನಗೆ ಇದು ನೋಡಿದ್ಮೇಲೆ ನನಗೆ ಆ ಕಡೆ ವಾಷರ್ ಕಡೆ ಹೋಗೋದಕ್ಕೆ ಇಷ್ಟ ಆಗಲಿಲ್ಲ, ವಾಷರ್ ಡ್ರೈಯರೇ ತೊಗೋಬೇಕು ನಾನು ಅಂತ ಅನ್ನಿಸ್ಬಿಡ್ತು. ಅಪ್ಪನೂ ಅಷ್ಟೇ ಮಮ್ಮಿ ಇದೇ ಚೆನ್ನಾಗಿದೆ ಇದನ್ನೇ ತೊಗೊಳ್ಳೋಣ ಅಂತ ಅಂದ. ಸೊ ನಮ್ಮೆಲ್ರಿಗೂ ಇದೇ ಇಷ್ಟ ಆಯಿತು. ಅಲ್ಲಿ ಪಕ್ಕದಲ್ಲಿರೋದು ಓನ್ಲಿ ವಾಷರ್ ಫ್ರಂಟ್ ಲೋಡ್ ತೊಗೊಂಡಿದ್ದರೆ ನನಗೆ 46-47 ಅರೌಂಡ್ ಬೀಳ್ತಿತ್ತು ಪ್ರೈಸ್ ನನಗೆ. ಇದು ನಾನು ವಾಷರ್ ವಿತ್ ಡ್ರೈಯರ್ ಇರೋದ್ರಿಂದ ನನಗೆ 62,000 ಪ್ರೈಸ್ ಆಯಿತು ನನಗೆ ರಿಲಯನ್ಸಲ್ಲಿ. ಮತ್ತು ಇದು ಯಾವುದೇ ವೆಬ್ಸೈಟಲ್ಲೂ ಕೂಡ ಬಿಟ್ಟಿಲ್ಲ, ಅಮೆಜಾನ್, ಫ್ಲಿಪ್ಕಾರ್ಟ್ ಯಾವುದ್ರಲ್ಲೂ ಬಿಟ್ಟಿಲ್ಲ. ಬಿಟ್ಟಿದ್ರೆ ಐಯರ್ ವೆಬ್ಸೈಟಲ್ಲಿ ಮಾತ್ರ ಬಿಟ್ಟಿದ್ದಾರೆ, ಅಲ್ಲೂ 64,000 ಸಮಥಿಂಗ್ ಏನೋ ಇದೆ. ಅದು ಹೋಲಿಸ್ಕೊಂಡ್ರೆ ರಿಲಯನ್ಸಲ್ಲೇ 62,000 ಕೊಡ್ತಾ ಇದ್ದಾರೆ. ಸೊ ಇಲ್ಲೇ ತೊಗೊಳ್ಳೋಣ ಅಂದ್ಬಿಟ್ಟು ಇಲ್ಲೇ ನಾವು ಪ್ಲಾನ್ ಮಾಡಿ ಇಲ್ಲೇ ನಾವು ಪರ್ಚೇಸ್ ಮಾಡಿದ್ದು. ವಿಜಯ್ ಯಾವಾಗ್ಲೂ ಅಷ್ಟೇ 4 ಇಯರ್ಸ್ ಬ್ಯಾಕು ನಾನು ಸುಮ್ಮನೆ ಡಿಶ್ ವಾಷರ್ ಹಿಂಗೆ ವಿಡಿಯೋ ನೋಡ್ತಾ ಡಿಶ್ ವಾಷರ್ ಇದ್ದೀರಿ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅಂತ ಅಂದೆ. ಅಷ್ಟಕ್ಕೇ ನನಗೆ ಗೊತ್ತಿಲ್ಲದೇ ಆನ್ಲೈನಲ್ಲಿ ಡಿಶ್ ವಾಷರ್ನ ಆರ್ಡ್ರ್ ಮಾಡಿಬಿಟ್ಟಿದ್ರು. ಅದು ಮನೆಗೆ ಬಂದಾಗಲೇ ನಾನು ಶಾಕ್ ಆಗಿಬಿಟ್ಟೆ, ಡಿಶ್ ವಾಷರ್ ಬಂದಿದೆಯಾ ಅಂತ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಅಷ್ಟು ಅಂದರೆ ಎಲ್ಲ ವಿಷಯದಲ್ಲೂ ಅಷ್ಟೇ, ನಾನು ಸುಮ್ಮನೆ ಹೇಳಿರ್ತೀನಿ ಅಷ್ಟೇ, ಅದನ್ನು ಸೀರಿಯಸ್ ಆಗಿ ತೊಗೊಂಡು ಮನೆಗೆ ತರಿಸೇ ಬಿಟ್ಟಿರ್ತಾರೆ. ನಾವು ಜಾಸ್ತಿ ಆನ್ಲೈನೇ ಆರ್ಡ್ರ್ ಮಾಡೋದು, ಇದು ಒಂದೇ ನಾವು ಅಂದರೆ ಶಾಪ್ಗೆ ಹೋಗಿ ಪರ್ಚೇಸ್ ಮಾಡಿರೋದು. ಆಲ್ಮೋಸ್ಟ್ ಎಲ್ಲ ಆನ್ಲೈನೇ, ಎಲೆಕ್ಟ್ರಿಕ್ ಐಟಮ್ ಎಲ್ಲ ತೊಗೊಂಡ್ರೆ ನಾವು ಆನ್ಲೈನೇ ಆರ್ಡ್ರ್ ಮಾಡೋದು. ಇದನ್ನು ಮಾತ್ರ ಏನೋ ಗೊತ್ತಿಲ್ಲ ಅವತ್ತು ಚೆಕ್ ಮಾಡಬೇಕು ಹೋಗಿ ಅಂತ ಅನಿಸ್ತು, ಹಾಗಾಗಿ ಶಾಪ್ಗೆ ಹೋಗಿ ಚೆಕ್ ಮಾಡಿ ತೊಗೊಂಬಂದಿದ್ದು. ಸೊ ನಿಮ್ಮ ಮನೆಗಳಲ್ಲೂ ಇದೇ ರೀತಿನ ಏನಾದರೂ ಕೇಳಿದರೆ ಪಟ್ಟಂತ ಕೊಡಿಸ್ತಾರಾ, ಅಥವಾ ಹೆಂಡತಿ ಏನಾದರೂ ಅಂದ್ಕೊಂಡ್ರೆ ಅದನ್ನು ತಕ್ಷಣ ತರಿಸಿ ಕೊಟ್ಬಿಡ್ತಾರಾ? ಈ ರೀತಿ ಇದ್ದರೆ ಕಮೆಂಟ್ ಮಾಡಿ. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ, ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.